ಅಕ್ಷಯ ಪಾತ್ರೆ ಎಲ್ರೂ ಕೂಡ ಇದನ್ನ ಕೇಳಿರ್ತೀವಿ. ಇಂದಿಗೂ ಕೂಡ ಖಾಲಿಯಾಗದ ಮಹಾಭಾಂಡ. ಪಾಂಡವರು ವನವಾಸದ ಸಮಯದಲ್ಲಿ ಇದನ್ನ ಸಂಪೂರ್ಣವಾಗಿ ಉಪಯೋಗಿಸ್ತಾ ಇದ್ರು. ಅದರಲ್ಲಿ ಎಷ್ಟು ಬೇಕಾದ್ರೂ ಅನ್ನ ಬಡಿಸಬಹುದಿತ್ತು. 1000 ಜನ ತಿಂದ್ರೂ ಕೂಡ ಅದು ಖಾಲಿ ಆಗ್ತಾ ಇರ್ಲಿಲ್ಲ. 10,000 ಜನ ಬಂದ್ರೂ ಕೂಡ ಎಲ್ರಿಗೂ ಅದರಿಂದ ಸಾಕಾಗ್ತಾ ಇತ್ತು. ಆದ್ರೆ ಕೇವಲ ಒಬ್ಬ ಮಹಿಳೆ ತಿಂದ ತಕ್ಷಣ ಅದು ಖಾಲಿ ಆಗುತ್ತಿತ್ತು. ಆ ಮಹಿಳೆ ಯಾರು? ಆ ಭಾಂಡ ಯಾರು ನೀಡಿದರು? ಅದರ ಶಕ್ತಿ ಯಾವಾಗ ಅತ್ಯಂತ ದೊಡ್ಡ ಪರೀಕ್ಷೆ ಎದುರಿಸಿತು ಮತ್ತು ಆ ಪರೀಕ್ಷೆ ಮೆಟ್ಟಿ ನಿಂತ ಆ ಒಂದು ಘಟನೆ ಇಡೀ ಮಹಾಭಾರತದ ಅತ್ಯಂತ ಮಹಾಕ್ಷಣ ಆಯಿತು. ಅಕ್ಷಯ ಪಾತ್ರೆ. ಅಕ್ಷಯ ಅಂದರೆ ಎಂದಿಗೂ ಖಾಲಿಯಾಗುವುದಿಲ್ಲ ಎಂದರ್ಥ. ಇಂದು ನಾವು ಮಹಾಭಾರತದ ವನಪರ್ವದ ಅತ್ಯಂತ ಅಮೂಲ್ಯ ಕಥೆಯನ್ನ ತಿಳ್ಕೋಣ. ಇದು ಪಾಂಡವರ ಕಷ್ಟ, ಸೂರ್ಯದೇವನ ಕರುಣೆ, ಕೃಷ್ಣನ ಮಹಿಮೆ ಮತ್ತು ದ್ರೌಪದಿಯ ಮಹಾಧೈರ್ಯ ಇವೆಲ್ಲವನ್ನು ಒಟ್ಟಾಗಿ ಒಳಗೊಂಡಿದೆ. ಮಹಾಭಾರತದ ಅತ್ಯಂತ ಕರುಣಾಜನಕ ಘಟನೆ ನೆನಪಿಸಿಕೊಳ್ಳಿ. ಹಸ್ತಿನಾಪುರದ ದಿವ್ಯ ರಾಜಸಭೆಯಲ್ಲಿ ಪಗಡೆ ಆಟ ನಡೆಯಿತು. ಶಕುನಿಯ ಮೋಸದ ಪಗಡೆಗೆ ಯುಧಿಷ್ಠಿರ ಒಂದೊಂದಾಗಿ ಎಲ್ಲವನ್ನೂ ಕಳೆದುಕೊಂಡ. ರಾಜ್ಯ, ಆಸ್ತಿ, ತಮ್ಮಂದಿರು, ತಾನು, ಕೊನೆಗೆ ಪ್ರೀತಿಸಿದ ಪತ್ನಿಯನ್ನು ಕೂಡ ಕಳೆದುಕೊಂಡ. ಆ ಪಗಡೆ ಆಟ ಸೋಲಿನ ಪರಿಣಾಮವಾಗಿ ಯುಧಿಷ್ಠಿರ ತಮ್ಮಂದಿರು ಮತ್ತು ದ್ರೌಪದಿ ಸಮೇತ 13 ವರ್ಷಗಳ ಕಾಲ ಇಂದ್ರಪ್ರಸ್ಥವನ್ನು ಬಿಟ್ಟು ಹೋಗಬೇಕಾಯಿತು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಪಾಂಡವರು ಕಾಡಿಗೆ ಹೊರಟರು. ಅವರ ಜೊತೆ ಇಂದ್ರಪ್ರಸ್ಥದ ಅನೇಕ ಋಷಿಮುನಿಗಳು ಕೂಡ ಹೊರಟರು. ಅವರು ಪಾಂಡವರನ್ನು ಬಿಟ್ಟು ಹೋಗಲು ಸಿದ್ಧ ಇರಲಿಲ್ಲ. ಪ್ರೀತಿ ಮತ್ತು ಭಕ್ತಿಯಿಂದ ಅವರ ಹಿಂದೆ ಕಾಡಿಗೆ ಹೋದರು. ಗಂಗಾ ನದಿ ತೀರ ತಲುಪಿದ ನಂತರ ಯುಧಿಷ್ಠಿರ ಆ ಋಷಿಮುನಿಗಳ ಬಳಿ ವಿನಂತಿ ಮಾಡಿಕೊಂಡ. ನೀವು ಮನೆಗೆ ಹಿಂದಿರುಗಿ. ಕಾಡಿನ ದಾರಿ ಕಷ್ಟವಾಗುತ್ತದೆ, ನಿಮಗೆ ಸಹಿಸಲಾಗದು. ಅಲ್ಲದೆ ನಾವು ಅಲ್ಲಿ ಆಹಾರ ಎಲ್ಲಿಂದ ತರಲಿ? ನಿಮ್ಮ ಆತಿಥ್ಯ ಮಾಡಲು ನಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ. ಋಷಿಮುನಿಗಳು ನಿರಾಕರಿಸಿದರು. ನಾವು ಹೋಗುವುದಿಲ್ಲ, ನಾವೇ ಆಹಾರವನ್ನು ಒದಗಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಯುಧಿಷ್ಠಿರ ಹೇಳಿದ, ನನ್ನ ಬಳಿ ಆಶ್ರಯ ಪಡೆದ ಋಷಿಗಳು ತಾವೇ ಆಹಾರ ಒದಗಿಸಿಕೊಳ್ಳಬೇಕು ಎಂದರೆ ನನ್ನ ಧರ್ಮ ಅದನ್ನು ಒಪ್ಪುವುದಿಲ್ಲ. ನನ್ನ ಗೌರವ ಏನಾಯಿತು? ಇದು ನನ್ನಿಂದ ಆಗದು. ಆ ನೋವು ಯುಧಿಷ್ಠಿರನನ್ನು ಹತಾಶೆಗೆ ತಳ್ಳಿತು. ಆ ಕ್ಷಣ ಪಾಂಡವರ ಕುಲಪುರೋಹಿತ ದೌಮ್ಯ ಮಹರ್ಷಿಗಳು ಮುಂದೆ ಬಂದರು. ಅವರು ಬಂದು ಹೇಳಿದರು, ರಾಜ, ದುಃಖ ಬೇಡ. ಸೂರ್ಯದೇವ ಎಲ್ಲ ಜೀವರಾಶಿಗೆ ಆಹಾರ ನೀಡುವ ದೇವ. ಭೂಮಿಯಲ್ಲಿ ಬೆಳೆಯುವ ಧಾನ್ಯ, ಹಣ್ಣು, ಕಾಯಿ ಎಲ್ಲ ಸೂರ್ಯದೇವನ ಕಿರಣದ ಕೊಡುಗೆ. ನೀವು ಸೂರ್ಯದೇವನ ಬಳಿ ಪ್ರಾರ್ಥಿಸಿ, ಅವನು ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತಾನೆ ಎಂದು ಹೇಳಿದರು. ದೌಮ್ಯ ಮಹರ್ಷಿಗಳು ಯುಧಿಷ್ಠಿರನಿಗೆ ಸೂರ್ಯ ಸ್ತೋತ್ರವನ್ನು ಕಲಿಸಿದರು. ಅದು 108 ಹೆಸರಿನ ಮಹಾಸ್ತೋತ್ರವಾಗಿತ್ತು. ಯುಧಿಷ್ಠಿರನು ಒಂದು ಕ್ಷಣ ಕೂಡ ತಡ ಮಾಡಲಿಲ್ಲ. ಯುಧಿಷ್ಠಿರ ಗಂಗಾ ನದಿ ನೀರಿನಲ್ಲಿ ನಿಂತ. ಸೂರ್ಯನ ಕಡೆ ಮುಖ ಮಾಡಿ ನಿಂತ. ಏನು ತಿನ್ನದೆ, ಏನು ಕುಡಿಯದೆ, ಕೇವಲ ವಾಯುವನ್ನು ಮಾತ್ರ ಸೇವಿಸುತ್ತಾ ಸೂರ್ಯ ಸ್ತೋತ್ರವನ್ನು ಜಪಿಸಿದ. ಸ್ತೋತ್ರದ ಒಂದೊಂದು ಹೆಸರು ಉಚ್ಚರಿಸುತ್ತಾ ಏಕಾಗ್ರತೆ ಮನಸ್ಸಿನಿಂದ ಸೂರ್ಯದೇವನ ಧ್ಯಾನ ಮಾಡಿದ. ಯುಧಿಷ್ಠಿರನು ಪ್ರಾರ್ಥಿಸಿದನು, ಓ ಸೂರ್ಯದೇವ, ನನ್ನ ಜೊತೆ ಕಾಡಿಗೆ ಬಂದ ಋಷಿಗಳು ಹಸಿದಿದ್ದಾರೆ. ನಾನು ಅವರನ್ನು ಪೋಷಿಸಲಾಗುತ್ತಿಲ್ಲ. ನಿನ್ನ ಅನುಗ್ರಹ ಇಲ್ಲದೆ ನನ್ನ ಧರ್ಮ ಪಾಲಿಸಲಾಗದು. ದಯೆ ತೋರು ಎಂದು ಬೇಡಿಕೊಂಡ. ಯುಧಿಷ್ಠಿರನ ನಿಷ್ಠೆಗೆ ಸೂರ್ಯದೇವನ ಮನ ಕರಗಿತು. ಸೂರ್ಯದೇವ ಪ್ರಕಾಶ ರೂಪದಲ್ಲಿ ಪ್ರತ್ಯಕ್ಷನಾದ. ಯುಧಿಷ್ಠಿರ ಸ್ತೋತ್ರದಲ್ಲಿ ಮುಳುಗಿದ್ದ. ಸೂರ್ಯ ಬಂದದ್ದು ಅವನಿಗೆ ತಿಳಿಯಲಿಲ್ಲ. ಸೂರ್ಯದೇವ ಮೆಲ್ಲನೆ ಕರೆದ. ಯುಧಿಷ್ಠಿರ ಕಣ್ಣು ತೆರೆದು ನಮಸ್ಕರಿಸಿದ. ಸೂರ್ಯದೇವ ಯುಧಿಷ್ಠಿರನಿಗೆ ಒಂದು ತಾಮ್ರದ ಭಾಂಡ ನೀಡಿದ ಮತ್ತು ಹೇಳಿದ, ಈ ಭಾಂಡ ಅಕ್ಷಯ ಪಾತ್ರೆ. ಇದರಲ್ಲಿ ಪ್ರತಿದಿನ ಅನಂತ ಆಹಾರ ಸಿದ್ಧವಾಗುತ್ತದೆ. ದ್ರೌಪದಿ ತನ್ನ ಭೋಜನ ಮುಗಿಸುವವರೆಗೂ ಈ ಭಾಂಡ ಎಂದಿಗೂ ಖಾಲಿಯಾಗುವುದಿಲ್ಲ. ಇದು 12 ವರ್ಷ ನಿಮ್ಮ ಜೊತೆ ಇರುತ್ತದೆ. ಸೂರ್ಯದೇವ ಮತ್ತಷ್ಟು ಹೇಳಿದ, ಈ ಭಾಂಡದಲ್ಲಿ ಬೇಯಿಸಿದ ಎಲ್ಲಾ ಹಣ್ಣು, ತರಕಾರಿ, ಅನ್ನ ಎಷ್ಟು ಬೇಕಾದರೂ ಬಡಿಸಬಹುದು. ನಿಮ್ಮ ಜೊತೆ ಬಂದ ಎಲ್ಲಾ ಬ್ರಾಹ್ಮಣರನ್ನು ಪೋಷಿಸಲು ಇದು ಸಾಕಾಗುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದ. ಸೂರ್ಯದೇವ ಅದೃಶ್ಯ ಆದ. ಯುಧಿಷ್ಠಿರ ಕೃತಜ್ಞತೆಯಿಂದ ಆ ಭಾಂಡವನ್ನು ಹಿಡಿದ. ಕಣ್ಣಲ್ಲಿ ಆನಂದ ತುಂಬಿತು. ದೌಮ್ಯ ಮಹರ್ಷಿ ಬಳಿ ಬಂದು ನಮಸ್ಕರಿಸಿ ಆ ಭಾಂಡವನ್ನು ತೋರಿಸಿದ. ಯುಧಿಷ್ಠಿರ ಆ ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ನೀಡಿದ. ದ್ರೌಪದಿ ಆ ಅಕ್ಷಯ ಪಾತ್ರೆಯನ್ನು ಸ್ವೀಕರಿಸಿದಳು. ಅಡಿಗೆ ಮಾಡಿದಳು. ಒಂದಿಷ್ಟು ಆಹಾರ ಭಾಂಡಕ್ಕೆ ಹಾಕಿದಳು. ಅದು ಅಷ್ಟು ಆಹಾರ ವಿಸ್ತರಿಸಿದ ದೊಡ್ಡ ರಾಶಿಯಾಯಿತು. ದ್ರೌಪದಿ ಒಂದು ನಿಯಮ ಮಾಡಿಕೊಂಡಳು. ಮೊದಲು ಋಷಿ ಮುನಿಗಳಿಗೆ ಭೋಜನ ನೀಡಬೇಕು. ನಂತರ ಪಾಂಡವರು ತಿನ್ನಬೇಕು. ಕೊನೆಯಲ್ಲಿ ತಾನು ತಿನ್ನಬೇಕು. ತಾನು ತಿಂದ ಕ್ಷಣ ಆ ದಿನಕ್ಕೆ ಭಾಂಡ ಖಾಲಿಯಾಗುತ್ತದೆ. ಆ ವ್ಯವಸ್ಥೆ ಮಹಾ ಸಂತೋಷ ಕೊಟ್ಟಿತು.
ಎಷ್ಟೋ ಮಂದಿ ಅತಿಥಿಗಳು ಕಾಡಿನ ಆಶ್ರಮಕ್ಕೆ ಬರಲು ಆರಂಭಿಸಿದರು. ರಾಜರು, ಮಂತ್ರಿಗಳು, ಋಷಿಗಳು ಎಲ್ಲರೂ ಪಾಂಡವರ ಮೇಲಿನ ಗೌರವಕ್ಕಾಗಿ ಬರುತ್ತಿದ್ದರು. ದ್ರೌಪದಿ ಎಲ್ಲರಿಗೂ ಅಕ್ಷಯ ಪಾತ್ರೆಯಿಂದ ಭೋಜನ ನೀಡುತ್ತಿದ್ದಳು. ಯಾರೂ ಕೂಡ ಹಸಿದು ಹಿಂದಿರುಗುತ್ತಿರಲಿಲ್ಲ. ಕಾಡಿನಲ್ಲಿ ಪಾಂಡವರ ಆಶ್ರಮ ಒಂದು ಮಹಾ ಆತಿಥ್ಯ ಗೃಹವಾಗಿತ್ತು. ಭೀಮನ ಅಸಾಮಾನ್ಯ ಹೊಟ್ಟೆ ಕೂಡ ಆ ಭಾಂಡದಿಂದ ಭರ್ತಿಯಾಯಿತು. ಪ್ರತಿ ಬೆಳಗ್ಗೆ ಹೊಸ ದಿನ, ಹೊಸ ಭೋಜನ. ಅಕ್ಷಯ ಪಾತ್ರೆ ಎಂದೂ ಮೋಸ ಮಾಡುತ್ತಿರಲಿಲ್ಲ. ಹಸ್ತಿನಾಪುರದಲ್ಲಿ ದುರ್ಯೋಧನ ಕುಳಿತಿದ್ದ. ಪಾಂಡವರ ಕಾಡಿನ ಜೀವನವನ್ನು ನೋಡಿ ಅವನಿಗೆ ಅಸೂಯೆ ಹುಕ್ಕಿ ಬಂತು. ಎಲ್ಲ ಕಸಿದ ನಂತರ ಅವರು ಇನ್ನೂ ಶಾಂತವಾಗಿ ಗೌರವದಿಂದ ಬದುಕುತ್ತಿದ್ದಾರೆ. ಅಕ್ಷಯ ಪಾತ್ರೆ ಶಕ್ತಿಯಿಂದ ಸಾವಿರಾರು ಜನರನ್ನು ಉಪಚರಿಸುತ್ತಿದ್ದಾರೆ ಎಂದು ಕೇಳಿ ಅವನ ಕ್ರೋಧ ಮಿತಿಮೀರಿತು. ಆ ಸಮಯದಲ್ಲಿ ದುರ್ವಾಸ ಮಹರ್ಷಿಗಳು 10,000 ಶಿಷ್ಯರ ಸಮೇತ ಹಸ್ತಿನಾಪುರಕ್ಕೆ ಬಂದರು. ದುರ್ಯೋಧನ ಅತ್ಯಂತ ಶ್ರದ್ಧೆಯಿಂದ ಅವರನ್ನು ಉಪಚರಿಸಿದ. ಸ್ವತಃ ದುರ್ವಾಸ ಮುನಿ ದುರ್ಯೋಧನನನ್ನು ಪರೀಕ್ಷಿಸಿದರು. ಅವನು ಎಂದೂ ಕೋಪ ಮಾಡಲಿಲ್ಲ ಎಂದು ಹಲವು ಬಾರಿ ಕಿರಿಕಿರಿ ಮಾಡಿದರು. ಆದರೆ ದುರ್ಯೋಧನ ಏನನ್ನೂ ತೋರಿಸಿಕೊಳ್ಳಲಿಲ್ಲ. ದುರ್ವಾಸ ಮುನಿಗಳು ಅದನ್ನು ಮೆಚ್ಚಿ ವರ ಕೇಳಲು ಹೇಳಿದಾಗ ದುರ್ಯೋಧನನು ಮನಸ್ಸಿನಲ್ಲಿ ತುಸು ನಕ್ಕನು. ತನ್ನ ಒಳಗಿನ ದ್ವೇಷವನ್ನು ಮರೆಮಾಚಿ ಹೇಳಿದ, ಗುರುಗಳೇ, ನನ್ನ ಸಹೋದರರು ಕಾಡಿನಲ್ಲೂ ಇದ್ದಾರೆ. ನೀವು ಅವರ ಬಳಿ ಹೋಗಿ ಆತಿಥ್ಯವನ್ನು ಸ್ವೀಕರಿಸಿ. ಆದರೆ ದ್ರೌಪದಿ ಭೋಜನ ಮಾಡಿದ ನಂತರ ಹೋಗಿ. ದುರ್ಯೋಧನನ ಮನದಲ್ಲಿ ಒಂದೇ ಲೆಕ್ಕ, ದ್ರೌಪದಿ ತಿಂದ ನಂತರ ಅಕ್ಷಯ ಪಾತ್ರೆ ಖಾಲಿಯಾಗುತ್ತದೆ. ಆ ಸಮಯದಲ್ಲಿ ಹೋಗಿ ಊಟ ಕೇಳಿದರೆ ದ್ರೌಪದಿ ಮತ್ತು ಪಾಂಡವರು ಏನು ಮಾಡುತ್ತಾರೆ? ದುರ್ವಾಸ ಮುನಿಗಳು ಸಿಟ್ಟಾಗಿ ಶಾಪವನ್ನು ನೀಡುತ್ತಾರೆ ಎಂಬುದು ದುರ್ಯೋಧನ ಲೆಕ್ಕಾಚಾರವಾಗಿತ್ತು. ದ್ರೌಪದಿ ಭೋಜನ ಆದ ನಂತರ ಅದೇ ಕ್ಷಣ ದೂರದಲ್ಲಿ ದುರ್ವಾಸ ಮಹರ್ಷಿಗಳು ತಮ್ಮ 10,000 ಶಿಷ್ಯರ ಸಮೇತ ಪಾಂಡವ ಆಶ್ರಮದ ಕಡೆ ಬಂದರು. ಯುಧಿಷ್ಠಿರ ಗೌರವದಿಂದ ಸ್ವಾಗತ ಮಾಡಿದ. ಗುರುಗಳೇ, ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ, ಭೋಜನ ಸಿದ್ಧ ಮಾಡುತ್ತೇವೆ ಎಂದು ದುರ್ವಾಸ ಮುನಿಗಳು ಮತ್ತು ಅವರ ಶಿಷ್ಯರಿಗೆ ನದಿಯ ಕಡೆ ದಾರಿ ತೋರಿಸಿದ. ಅವರು ಹೋದ ತಕ್ಷಣ ದ್ರೌಪದಿ ನಡುಗಿದಳು. ಒಂದು ಕ್ಷಣ ಯೋಚಿಸಿದಳು. 10,000 ಮಂದಿ ಬಂದಿದ್ದಾರೆ. ಅಕ್ಷಯ ಪಾತ್ರೆ ಇಂದು ಖಾಲಿಯಾಗಿದೆ. ನಾನು ತಿಂದ ನಂತರ ಭಾಂಡ ಇಂದು ಆಹಾರ ನೀಡಲು. ಅವರಿಗೆ ಏನು ಕೊಡಲಿ ಎಂದು ಯೋಚಿಸಿದಳು. ದ್ರೌಪದಿ ಭಯ ತಾಳಿದಳು. ದುರ್ವಾಸ ಮಹರ್ಷಿ ಬಹಳ ಕ್ರೋಧಿ ಎಂದು ಅವಳಿಗೆ ತಿಳಿದಿತ್ತು. ಭೋಜನ ಸಿದ್ಧವಾಗದಿದ್ದರೆ ಭಯಂಕರ ಶಾಪ ನೀಡುತ್ತಾರೆ. ಆ ಶಾಪ ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ದ್ರೌಪದಿ ಒಂದೇ ಒಂದು ಮಾರ್ಗ ನೋಡಿದಳು, ಅದು ಶ್ರೀಕೃಷ್ಣ. ದ್ರೌಪದಿಯ ಕಣ್ಣಲ್ಲಿ ನೀರು ತುಂಬಿ ಕೃಷ್ಣನನ್ನು ಮನದಾಳದಿಂದ ಕರೆದಳು. ಸ್ತೋತ್ರವನ್ನು ಜಪಿಸಿದಳು. ತನ್ನ ಕಷ್ಟವನ್ನು ಹೇಳಿದಳು. ಕೃಷ್ಣ ತಕ್ಷಣ ಪ್ರತ್ಯಕ್ಷನಾದ. ದ್ರೌಪದಿಯ ಸಮ್ಮುಖದಲ್ಲಿ ನಿಂತ ಮತ್ತು ಹೇಳಿದ, ದ್ರೌಪದಿ, ನನಗೆ ಬಹಳ ಹಸಿವಾಗಿದೆ, ಏನಾದರೂ ತೆಗೆದುತಾ. ದ್ರೌಪದಿ ಕೈಬಿಚ್ಚಿ ಹೇಳಿದಳು, ಕೃಷ್ಣ, ನಾನು ನಿನ್ನನ್ನು ಕರೆದದ್ದು ಏಕೆ ಎಂದರೆ ಭಾಂಡ ಖಾಲಿಯಾಗಿದೆ, ಇನ್ನು ಏನೂ ಇಲ್ಲ. ದುರ್ವಾಸ ಮುನಿಗಳು ತನ್ನ 10,000 ಶಿಷ್ಯಂದಿರೊಂದಿಗೆ ಬಂದಿದ್ದಾರೆ. ನಾನು ಏನು ಮಾಡಲಿ ಎಂದು ಹೇಳಿದಳು. ಕೃಷ್ಣ ಮಂದಹಾಸನಕ್ಕ ಹೇಳಿದ, ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ. ದ್ರೌಪದಿ ಆಗಲೇ ತೊಳೆದಿದ್ದು ಅದು ಖಾಲಿಯಾಗಿತ್ತು. ಅದನ್ನೇ ತಂದಳು. ಕೃಷ್ಣ ಅಕ್ಷಯ ಪಾತ್ರೆಯನ್ನು ಪರೀಕ್ಷಿಸಿದ. ಆ ಪಾತ್ರೆಯ ಒಳ ಅಂಚಿನಲ್ಲಿ ಒಂದು ಸಣ್ಣ ಅನ್ನದ ಅಗ್ಗಳು ಮತ್ತು ಒಂದು ತರಕಾರಿ ತುಂಡು ಉಳಿದಿತ್ತು. ಕೃಷ್ಣ ಅದನ್ನು ತೆಗೆದು ತನ್ನ ಬಾಯಿಗೆ ಹಾಕಿಕೊಂಡ. ಹೇಳಿದ, ನನ್ನ ಹೊಟ್ಟೆ ತುಂಬಿತು. ಈ ಜಗತ್ತಿನ ಯಾವ ಜೀವಿಗೂ ಇಂದು ಹಸಿವಿಲ್ಲ ಎಂದು ಹೇಳಿದ. ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ದುರ್ವಾಸ ಮಹರ್ಷಿ ಮತ್ತು ಅವರ 10,000 ಶಿಷ್ಯಂದರಿಗೆ ಒಮ್ಮೆಲೆ ಒಂದು ಅಸಾಮಾನ್ಯ ಅನುಭವವಾಯಿತು. ಅವರಿಗೆ ಒಮ್ಮೆಲೆ ಹೊಟ್ಟೆ ಭರ್ತಿ ಆದಂತಾಯಿತು. ತಾವಾಗಿ ತಿಂದ ಅನ್ನ ತಿಂದಂತೆ ಭಾಸವಾಯಿತು. ಎಲ್ಲರಿಗೂ ತೇಗು ಬಂತು. ಒಂದು ತುತ್ತು ಕೂಡ ತಿನ್ನಲು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ಅವರಿಗೆ ಬಂತು. ದುರ್ವಾಸ ಮಹರ್ಷಿಗಳು ತಮ್ಮ ಶಿಷ್ಯರ ಜೊತೆ ಯೋಚಿಸಿದರು. ಯುಧಿಷ್ಠಿರ ಊಟಕ್ಕೆ ಕರೆದಿದ್ದಾನೆ. ನಾವು ಹೋಗದಿದ್ದರೆ ಅಪಮಾನ ಮಾಡಿದ ಹಾಗೆ ಆಗುತ್ತದೆ. ಇಂದು ಹೊಟ್ಟೆ ತುಂಬಿ ಹೋಗಿದೆ. ನಾವು ಹೋದರೆ ಊಟ ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ದುರ್ವಾಸ ಮುನಿಗಳು ಮತ್ತು ಅವರ ಶಿಷ್ಯರು ನೇರ ನದಿ ತೀರವನ್ನು ಬಿಟ್ಟು ಬೇರೆ ದಾರಿಯನ್ನು ಹಿಡಿದರು. ಪಾಂಡವ ಆಶ್ರಮಕ್ಕೆ ಹೋಗದೆ ಮೌನವಾಗಿ ಹೊರಟು ಹೋದರು. ಪಾಂಡವರು ದೀರ್ಘ ಸಮಯ ಕಾದರು. ದುರ್ವಾಸರು ಬರಲಿಲ್ಲ. ಭೀಮ ನದಿ ಕಡೆಗೆ ಹೋಗಿ ನೋಡಿದ. ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಕೃಷ್ಣನು ದ್ರೌಪದಿಯ ಬಳಿ ಬಂದು ಹೇಳಿದ, ದ್ರೌಪದಿ, ಅವರು ಹೊರಟು ಹೋದರು. ಭಯ ಪಡಬೇಡ. ಆ ಒಂದು ಅನ್ನದ ಅಗಳು ನಾನು ತಿಂದೆ. ಅದು ಇಡೀ ವಿಶ್ವದ ಹಸಿವನ್ನು ತಣಿಸಿತು. ಏಕೆಂದರೆ ನಾನು ಎಲ್ಲಾ ಜೀವಿಗಳಲ್ಲಿ ವ್ಯಾಪಿಸಿದ್ದೇನೆ. ನನ್ನ ತೃಪ್ತಿ ಎಲ್ಲರ ತೃಪ್ತಿ. ಈ ಮಾತನ್ನು ಹೇಳಿ ಕೃಷ್ಣ ದ್ವಾರಕೆಗೆ ಹೊರಟು ಹೋದ. 12 ವರ್ಷ ವನವಾಸ ಮುಗಿಯಿತು. ಅಕ್ಷಯ ಪಾತ್ರೆ ತನ್ನ ಶಕ್ತಿಯನ್ನು ನಿಲ್ಲಿಸಬೇಕಾಯಿತು. ಸೂರ್ಯದೇವನು ಮೊದಲೇ ಹೇಳಿದ್ದ,
12 ವರ್ಷದ ನಂತರ ಇದರ ಶಕ್ತಿ ನಿಲ್ಲುತ್ತದೆ. ಪಾಂಡವರು ಅಜ್ಞಾತ ವನವಾಸಕ್ಕೆ ಹೋಗಬೇಕಿತ್ತು. ಅಲ್ಲಿ 1 ವರ್ಷ ವೇಷ ಮರೆಸಿಕೊಂಡು ಇರಬೇಕು. ಅಕ್ಷಯ ಪಾತ್ರೆ ಸಮೇತ ಹೋಗಲಾರದು. ಅದು ಅವರನ್ನು ಗುರುತಿಸುತ್ತದೆ. ದ್ರೌಪದಿ ಆ ಪಾತ್ರೆಯನ್ನು ಕೊನೆಯ ಬಾರಿ ಮುಟ್ಟಿದಳು. 12 ವರ್ಷ ಪ್ರತಿದಿನ ಆ ಪಾತ್ರೆ ತಾನು ಮತ್ತು ತನ್ನ ಕುಟುಂಬವನ್ನು ಉಳಿಸಿತು ಎಂದು ಕೃತಜ್ಞತೆಯಿಂದ ಸ್ಮರಿಸಿದಳು. ಆ ಪಾತ್ರೆಯನ್ನು ಭೂಮಿಯಲ್ಲಿ ಇಟ್ಟಳು. ಒಂದು ಮಹಾ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಅಕ್ಷಯ ಪಾತ್ರೆ ಕತೆ ಕೇಳಿ ಕೇವಲ ಒಂದು ಅದ್ಭುತ ಎಂದು ಭಾವಿಸಬೇಡಿ. ಇದರ ಆಳದಲ್ಲಿ ಮಹಾ ಸತ್ಯಗಳಿವೆ. ಮೊದಲನೆಯದಾಗಿ, ಧರ್ಮಬದ್ಧನಿಗೆ ದೇವರು ಆಹಾರ ನೀಡುತ್ತಾನೆ. ಯುಧಿಷ್ಠಿರ ಹಸಿದ ಋಷಿಗಳನ್ನು ಪೋಷಿಸಬೇಕು ಎಂದು ಧರ್ಮ ತೊರೆಯಲಿಲ್ಲ. ಆ ಧರ್ಮನಿಷ್ಠೆಗೆ ಸೂರ್ಯದೇವ ಸ್ವತಃ ಬಂದ. ಎರಡನೆಯದಾಗಿ, ದ್ರೌಪದಿ ತಾನು ಕೊನೆಯಲ್ಲಿ ತಿಂದಳು. ಒಬ್ಬ ಮಹಿಳೆ ತಾನು ಅಂತಿಮ ಎಂದು ಒಪ್ಪಿ ಸೇವೆ ಮಾಡಿದಳು. ಅಂತಹ ತ್ಯಾಗ ಮನೋಭಾವ ಶ್ರೇಷ್ಠ. ಆ ಘಟನೆ ಅಕ್ಷಯ ತೃತೀಯ ದಿನ ನಡೆಯಿತು. ಹಾಗಾಗಿ ಪ್ರತಿ ವರ್ಷ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸುತ್ತೇವೆ. ಮೂರನೆಯದಾಗಿ, ಕೃಷ್ಣ ಒಂದು ಅಗಳುವನ್ನು ಬಂದು ತಿಂದನು. ಅದು ಇಡೀ ಜಗತ್ತಿನ ಹಸಿವನ್ನು ತಣಿಸಿತು. ಇದರ ಅರ್ಥ ದೇವರ ತೃಪ್ತಿ ಎಲ್ಲಾ ಜೀವಿಗಳಿಗೆ ತೃಪ್ತಿಯನ್ನು ನೀಡುತ್ತದೆ. ದೇವರನ್ನು ಸಂತೋಷಪಡಿಸಿದರೆ ಸಂಸಾರದ ಸಮಸ್ಯೆ ತಾನಾಗೇ ಪರಿಹಾರವಾಗುತ್ತದೆ. ಇನ್ನು ಕೊನೆಯದಾಗಿ, ದುರ್ಯೋಧನನು ದ್ವೇಷದಿಂದ ಸಂಚು ಮಾಡಿದ. ಆ ಸಂಚು ಕೃಷ್ಣ ಲೀಲೆಯಿಂದ ವಿಫಲವಾಯಿತು. ಯಾರ ವಿರುದ್ಧ ದ್ವೇಷ ಮಾಡುತ್ತೇವೋ ದೇವರು ಅವರ ಕಡೆ ಇದ್ದರೆ ನಮ್ಮ ಸಂಚು ಎಂದಿಗೂ ಫಲಿಸುವುದಿಲ್ಲ. ಅಕ್ಷಯ ಪಾತ್ರೆ ಒಂದು ದಿವ್ಯ ಭಾಂಡ ಪಾತ್ರ ಮಾತ್ರವಲ್ಲ, ಅದು ಧರ್ಮ, ತ್ಯಾಗ, ಭಕ್ತಿ ಮತ್ತು ದೈವಿ ಕರುಣೆಯಿಂದ ಒಟ್ಟಾಗಿ ಸೃಷ್ಟಿಸಿದ ಶಕ್ತಿ. ಅಂತಹ ಶಕ್ತಿ ಇದ್ದರೆ ಕಾಡಿನಲ್ಲಿಯೂ ಕೂಡ ಅರಮನೆಯ ಬಾಳನ್ನು ನಾವು ಬಾಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.